ಅಧ್ಯಾಯ 6 ಶ್ಲೋಕ ಸಂಖ್ಯೆ 17. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಶ್ಲೋಕಾರ್ಥ. ಆಹಾರದಲ್ಲಿ, ವಿಹಾರದಲ್ಲಿ, ತನ್ನ ಎಲ್ಲ ಕರ್ಮಚೇಷ್ಟೆಯಲ್ಲಿ, ನಿದ್ದೆ ಮತ್ತು ಎಚ್ಚರಗಳಲ್ಲಿ ಯಾರಿಗೆ ಇತಿಮಿತಿ ಇದೆಯೋ ಅವನಿಗೆ ದುಃಖನಾಶಕವಾದ ಯೋಗವು ಸಿದ್ಧಿಸುವುದು. ಅಧ್ಯಾಯ 6 ಶ್ಲೋಕ ಸಂಖ್ಯೆ 18. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಶ್ಲೋಕಾರ್ಥ. ನಿಯಮಕ್ಕೊಳಪಟ್ಟ ಚಿತ್ತವು ಯಾವ ಭೋಗಗಳಲ್ಲಿಯೂ ಆಸಕ್ತಿ ವಹಿಸದೆ ಆತ್ಮನಲ್ಲಿಯೇ ನೆಲೆಸುವುದಾದರೆ ಆಗ ಅಂತಹ ಮನಸ್ಸುಳ್ಳವನನ್ನು ಯೋಗಿ ಎಂದು ಕರೆಯಬಹುದು. ಅಧ್ಯಾಯ 6 ಶ್ಲೋಕ ಸಂಖ್ಯೆ 19. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಶ್ಲೋಕಾರ್ಥ. ಗಾಳಿ ಬೀಸದಿರುವ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುತ್ತದೋ ಹಾಗೆಯೇ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವ ಯೋಗಿಯ ಮನಸ್ಸು ಸ್ಥಿರವಾಗಿರುತ್ತದೆ. ಅಧ್ಯಾಯ 6 ಶ್ಲೋಕ ಸಂಖ್ಯೆ 20. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಶ್ಲೋಕಾರ್ಥ. ಯಾವಾಗ ಮನಸ್ಸು ಯೋಗಾಭ್ಯಾಸದಿಂದ ನಿಗ್ರಹಿಸಲ್ಪಟ್ಟಿರುತ್ತದೋ ಆಗ ಅದು ತನ್ನಲ್ಲೇ ಆತ್ಮದರ್ಶನವನ್ನು ಮಾಡಿಕೊಂಡು ಆನಂದಗೊಳ್ಳುತ್ತದೆ. ಅಧ್ಯಾಯ 6 ಶ್ಲೋಕ ಸಂಖ್ಯೆ 21. ಸುಖಮಾತ್ಯಂತಿಕಂ ಯತ್ತತೋ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಶ್ಲೋಕಾರ್ಥ. ಹೀಗೆ ಯಾವಾಗ ಯೋಗಿಯು ಇಂದ್ರಿಯಾತೀತವಾದ ಪರಮಾನಂದವನ್ನು ಅನುಭವಿಸುತ್ತಾನೋ ಆವಾಗ ಅವನ ಮನಸ್ಸು ಪುನಃ ಚಂಚಲಗೊಳ್ಳುವುದಿಲ್ಲ.